ಸೊ ನಾನು ಆ ವಿಡಿಯೋ ನೋಡಿದ ತಕ್ಷಣ ಐ ವಾಸ್ ಲೈಕ್ ಆಸ್ ಟ್ರಕ್. ನನಗೆ ಅವರ ಡೈಲಾಗ್ಸ್ ಹೇಳೋ ರೀತಿ, ಎಕ್ಸ್ಪ್ರೆಸ್ ಮಾಡಿರೋ ರೀತಿ, ಸೊ ಸಡನ್ನಾಗಿ ನನಗೆ ಸ್ಟೇಜ್ ಮೇಲೆ ಸೊ ಲುಕ್ಕೆಲ್ಲ ನಾನು ಕಾಂಪ್ರಮೈಸೇ ಆಗಲ್ಲ, ಲುಕ್ ಅವ್ರ ಥರನೇ ಬರಬೇಕು ಅಂತ ತಕ್ಕ ಮಟ್ಟಕ್ಕೆ ಟ್ರೈ ಮಾಡಿದೆ, ಬಂದಿದೆ. ಇಲ್ಲ, ನನಗೆ ಈಗಿಂದ ಅವ್ರು ಇಷ್ಟ ಅಲ್ಲ, ಚಿಕ್ಕ ವಯಸ್ಸಿಂದ ನನಗೆ ತುಂಬಾ ಇಷ್ಟ ಅವ್ರ ಜೊತೆ. ನಾನು 10 ವರ್ಷ, ನನಗೆ 10 ವರ್ಷನೋ 8 ವರ್ಷನೋ ಇದ್ದಾಗ ಆ್ಯಕ್ಟ್ ಮಾಡಿದ್ದೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ನಾನಷ್ಟೇ ಅಲ್ಲ, ನಾವು ಎಲ್ಲರೂ ಅಂದರೆ ಏನಂತ ಬಿಗ್ ಬಾಸ್ ಒಳಗಡೆ ಇದ್ದಂಥ ಎಲ್ಲ ಫ್ರೆಂಡ್ಸ್ ಕೂಡ ವಿ ಆರ್ ಆಲ್ ಎಕ್ಸೈಟೆಡ್ ಫಾರ್ ಹಿಸ್ ಗ್ರೋತ್ ಆ್ಯಂಡ್ ಸಕ್ಸಸ್. ವಿಮೆನ್ ಓರಿಯೆಂಟೆಡ್ ಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ಅದರಲ್ಲಿ ಒಂದು ಡೆಪ್ತ್ ಇರುತ್ತೆ. ನನ್ನ ಜೊತೆ ಈಗ ವೆರಿ ಗಾರ್ಜಿಯಸ್ ಬ್ಯೂಟಿ ನಮ್ರತಾ ಗೌಡ ಅವರಿದ್ದಾರೆ. ಮಾತನಾಡಲಿಕ್ಕೆ ತುಂಬ ವಿಷಯಗಳಿದೆ. ಸೊ ರೀಸೆಂಟಾಗಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರ ಲುಕ್ಕನ್ನು, ಅಂದರೆ ಅವರ ಅವತಾರದಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಎಲ್ಲರೂ ಕೂಡ ಕಣ್ಮುಂದೆ ಮಿನುಗುತ್ತಾರೆ ಕಲ್ಪನಾ ಜೀನ ಕಣ್ಮುಂದೆ ತಂದ್ಕೊಂಡ್ರು. ಸೊ ಈಗ ನನ್ನ ಜೊತೆ ಇದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಐ ಆಮ್ ಆ್ಯಕ್ಚುಲಿ ಡೂಯಿಂಗ್ ಗುಡ್. ಹೌ ಯು? ಚೆನ್ನಾಗಿದೆ ಮ್ಯಾಮ್. ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು ನೀವು ಅವ್ರ ಲುಕ್ಕಲ್ಲಿ, ಅಂದರೆ ಕಲ್ಪನಾಜಿ ಲುಕ್ಕಲ್ಲಿ ಸ್ಟೇಜ್ ಮೇಲೆ ಹೋದಾಗ. ಸೊ ಔಟ್ಫಿಟ್ಟು ಮತ್ತು ಅಟೈರಲ್ಲಿ ನೀವು ಅವ್ರನ್ನೇ ಹೋಲ್ತಾ ಇದ್ರಿ ಮತ್ತು ಅವ್ರನ್ನ ಕಣ್ಮುಂದೆ ತಂದ್ಕೊಂಡ್ರಿ. ಬಟ್ ಅಭಿನಯ ಹೇಗೆ ಮಾಡ್ತಾರೆ ಅಂತ ಎಲ್ಲರೂ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು. ಬಟ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ನಿಮ್ಗೆ ಎಷ್ಟು ಖುಷಿ ಕೊಡ್ತು, ಮತ್ತು ಕಲ್ಪನಾಜಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ರತಾ? ಸೊ ಮೊದಲನೇದಾಗಿ ನನಗೆ ಎಲ್ರಿಗೂ ನಮಸ್ಕಾರ. ಸೊ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ನನಗೆ ಅವರು ಕಲ್ಪನಾ ಮ್ಯಾಮ್ದು ಲುಕ್ ಹಾಕಬೇಕು ಅಂತ ಹೇಳಿದಾಗ ನಾನು ತುಂಬಾ ಭಯಪಟ್ಟೆ, ಬಿಕಾಸ್ ನೋಬಡಿ ಕ್ಯಾನ್ ಮ್ಯಾಚ್ ಹರ್ ಸ್ಟೈಲ್, ಅವ್ರ ಆ್ಯಟಿಟ್ಯೂಡ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು. ಸೊ ನಾನು ಆ ವಿಡಿಯೋ ನೋಡಿದ ತಕ್ಷಣ ಐ ವಾಸ್ ಲೈಕ್ ಆಸ್ ಟ್ರಕ್. ನನಗೆ ಅವರ ಡೈಲಾಗ್ಸ್ ಹೇಳೋ ರೀತಿ, ಎಕ್ಸ್ಪ್ರೆಸ್ ಮಾಡಿರೋ ರೀತಿ, ಸೊ ಸಡನ್ನಾಗಿ ನನಗೆ ಸ್ಟೇಜ್ ಮೇಲೆ ಸೊ ಲುಕ್ಕೆಲ್ಲ ನಾನು ಕಾಂಪ್ರಮೈಸೇ ಆಗಲ್ಲ, ಲುಕ್ ಅವ್ರ ಥರನೇ ಬರಬೇಕು ಅಂತ ತಕ್ಕ ಮಟ್ಟಕ್ಕೆ ಟ್ರೈ ಮಾಡಿದೆ, ಬಂದಿದೆ. ಬಟ್ ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಅವ್ರು ಆ್ಯಕ್ಷನ್ ಹೇಳಿದಾಗ ನನ್ನ ಕೈಲಾದಷ್ಟು ನಾನು ಪರ್ಫಾರ್ಮ್ ಮಾಡಿದೆ, ಅಂದರೆ ನನ್ನ ಶಕ್ತಿಗೆ ಮೀರಿ ನಾನು ಪರ್ಫಾರ್ಮ್ ಮಾಡಿದೆ. ಬಟ್ ಅವ್ರ ಲೆವೆಲ್ ರೀಚ್ ಆಗಲೇ ಇಲ್ಲ ನನಗೆ ಅಂತ ನನಗನ್ಸುತ್ತೆ. ಬಟ್ ಎಲ್ರಿಗೂ ಇಷ್ಟ ಆಗಿದೆ. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಕ್ಚುಲಿ. ಶಿ ಇಸ್ ಅನ್ ಇನ್ಸ್ಪಿರೇಷನ್ ಟು ಮೀ. ಸೊ ಅವರಿಂದ ತುಂಬ ಕಲ್ತಿದ್ದೀನಿ ಆ ಕ್ಯಾರೆಕ್ಟರ್ ಮಾಡಿ, ಖುಷಿ ಆಯಿತು. ನಮ್ರತಾ, ನಿಮ್ಮನ್ನ ನಗು ಫೇಸಲ್ಲೇ ನೋಡೋಕೆ ನಾವೆಲ್ಲರೂ ಇಷ್ಟಪಡ್ತೀವಿ, ನಿಮ್ಮ ಆಡಿಯನ್ಸ್ ಕೂಡ. ನೀವು ಅಳೋದನ್ನ ಯಾರು ಕೂಡ ನೋಡೋಕೆ ಇಷ್ಟಪಡಲ್ಲ. ಬಟ್ ಅಪ್ಪು ಸರ್ನ ನೆನಪು ಮಾಡಿಕೊಂಡು ನೀವು ಹತ್ರಿ. ನನಗೆ ಅದು ಟ್ಯಾಟೂ ತೋರಿಸ್ಬೋದಾ ಅಂತ, ಪುನೀತ್ ರಾಜ್ಕುಮಾರ್ ಅಂತ. ಅಪ್ಪು ಸರ್ ಟ್ಯಾಟೂ, ಅಂದರೆ ಅವ್ರ ನೇಮ್ನ ಟ್ಯಾಟೂ ಹಾಕಿಸ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಜೊತೆಗೆ ಅಪ್ಪು ಸರ್ನ ನೆನಪು ಮಾಡಿಕೊಂಡು ತುಂಬ ಭಾವುಕರಾದ್ರಿ. ಆ ಸನ್ನಿವೇಶದ ಬಗ್ಗೆ ಮಾತಾಡೋದಾದ್ರೆ ನಂಗೆ ಈಗಲೂ ಕೇಳಿದ್ರೆ ನನಗೆ ಅಳುನೇ ಬರೋದು. ಅಂದರೆ ತುಂಬ ಜನ ಇವಳೇನು ಓವರ್ ಆ್ಯಕ್ಟಿಂಗ, ನಾಟಕನ ಅಂತ ಅನಿಸ್ಬೋದು. ಬಟ್ ಇಲ್ಲ, ನನಗೆ ಈಗಿಂದ ಅವ್ರು ಇಷ್ಟ ಅಲ್ಲ, ಚಿಕ್ಕ ವಯಸ್ಸಿಂದ ನನಗೆ ತುಂಬಾ ಇಷ್ಟ ಅವ್ರ ಜೊತೆ. ನಾನು 10 ವರ್ಷ, ನನಗೆ 10 ವರ್ಷನೋ 8 ವರ್ಷನೋ ಇದ್ದಾಗ ಆ್ಯಕ್ಟ್ ಮಾಡಿದ್ದೀನಿ. ಆಗ್ಲಿಂದನೂ ನನಗೆ ತುಂಬಾ ಇಷ್ಟ ಅವರ ಹಂಬಲ್ನೆಸ್ಸು. ಅಂದರೆ ನನ್ನನ್ನು ಯಾರೋ ಒಬ್ಬಳು ಚೈಲ್ಡ್ ಆರ್ಟಿಸ್ಟ್, ನಾನು ಯಾವುದೋ ಒಂದು 3-4 ಸೀನ್ ಮಾಡಿದ್ದೀನಿ ಅವ್ರ ಜೊತೆ. ನನ್ನನ್ನು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಇಮ್ಯಾಜಿನ್. ಎಲ್ಲರೂ ಅಷ್ಟು ಪ್ರೀತಿಯಿಂದ ಸೆಟ್ಟಲ್ಲಿ ಅವ್ರು ನೋಡ್ಕೊಳ್ಳೋದು ನೋಡಿ ನನಗೆ ಅಲ್ಲಿಂದ ಅವ್ರು ನೋಡಿ ಇನ್ಸ್ಪೈರ್ ಆಗಿದ್ದು. ಅವ್ರ ಮೂವೀಸ್ ಆಗಿರ್ಬೋದು. ಟ್ಯಾಟೂ ಹಾಕ್ಸ್ಕೋಬೇಕು ಅನ್ನೋದು ತುಂಬ ವರ್ಷಗಳ ಕನಸು ನನಗೆ. ಬಟ್ ಅವ್ರನ್ನ ನಾವು ಇಷ್ಟು ಬೇಗ ಕಳ್ಕೊತೀವಿ ಅಂತ ನನ್ನ ಯಾರೂ ಅಂದ್ಕೊಂಡಿರಲಿಲ್ಲ. ಸೊ ಕಳ್ಕೊಂಡಾಗ ಐ ಥಾಟ್ ಓಕೆ, ಇಲ್ಲ, ನಾನು ಅವ್ರ ಬರ್ತ್ಡೇಗೆ ನನಗೆ ಅವ್ರ ಮೆಮರಿ ಯಾವಾಗಲೂ ಸದಾ ನನ್ನ ಜೊತೆ ಇರಬೇಕು. ನನ್ನ ಮನೇಲೂ ಅಷ್ಟೇ ಅವರ ಪಿಕ್ಚರ್ಸ್ ಆಗಿರ್ಬೋದು ತುಂಬಾ ಇದೆ. ಸೊ ಹಾಗಾಗಿ ನನ್ನ ಜೊತೆ ನಾನು ಹೋಗಿದ್ದ ಕಡೆ ಎಲ್ಲ ಅವ್ರು ನನ್ನ ಜೊತೆ ಇರಬೇಕು, ಅವ್ರ ಬ್ಲೆಸ್ಸಿಂಗ್ಸ್ ಇರಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಟ್ಯಾಟೂ ಹಾಕ್ಸ್ಕೊಂಡಿದ್ದು. ಸೊ ಎಸ್, ಅವ್ರ ಬಗ್ಗೆ ಕೇಳಿದಾಗ ಅಫ್ಕೋರ್ಸ್ ನಾನಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಭಾವುಕರಾಗ್ತಾರೆ. ಸೊ ವಿ ಲಾಸ್ಟ್ ಇಟ್ ಜೆಮ್. ಬಟ್ ಅವ್ರ ವರ್ಕ್ ಮುಖಾಂತರ ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಯಾವ ಸಿನಿಮಾ ಚಿಕ್ಕ ವಯಸ್ಸಲ್ಲಿ? ನಾನು ಮಿಲನ ಅನ್ನೋ ಒಂದು ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಅದರಲ್ಲಿ ನಾನು ಒಂದು ಟ್ರ್ಯಾಕ್ ಬರುತ್ತೆ ಅಲ್ಲಿ, ರಂಗಾಯಣ ರಘು ಸರ್ ಮತ್ತು ಸಿ ಕೈ ಚಂದ್ರು ಸರ್, ಆ ಟ್ರ್ಯಾಕ್, ಕಾಮಿಡಿ ಟ್ರ್ಯಾಕಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ. ಈಗ ನೀವೇ ಹೇಳಿದಾಗೆ ನನಗೆ ಗೊತ್ತಿರಲಿಲ್ಲ, ಸಾರಿ. ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದಿರಿ ಚೈಲ್ಡ್ಹುಡ್ ಡೇಸಲ್ಲೇ ಅಂತ. ಸೊ ನಾವೆಲ್ಲರೂ ಮಿಸ್ ಮಾಡ್ತಿದ್ವಿ ಬಿಗ್ ಸ್ಕ್ರೀನ್ ಮೇಲೆ ನಮ್ರತನ ಯಾವಾಗ ನೋಡ್ಬೋದು ಅಂತ. ನಾವು ಸ್ಮಾಲ್ ಸ್ಕ್ರೀನಲ್ಲಿ ನಾಗಿಣಿಲಿ ನೋಡಿದ್ವಿ, ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನೋಡಿದ್ವಿ. ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನಾದರೂ ನಡೀತಾ ಇದೆಯಾ ಮಾತುಕತೆ ಸಿನಿಮಾದ್ದು? ಎಸ್, ಮಾತುಕತೆ ನಡೀತಾ ಇದೆ. ಹೇಳೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬಟ್ ಈಗಲೇ ಅದನ್ನು ಹೇಳ್ಬೋದೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಸೊ ಕೆಲಸ ಶುರುವಾಗಿ ಅದು ಒಂದು ಮಟ್ಟಕ್ಕೆ ಕಂಪ್ಲೀಟ್ ಆದಮೇಲೆ ಪ್ರಾಬಬ್ಲಿ ಐ ಮೈಟ್ ಟೆಲ್ ಅಬೌಟ್ ಇಟ್. ಎಸ್, ನಡೀತಾ ಇದೆ. ಆ್ಯಕ್ಚುಲಿ ನನ್ನ ಕನಸದು ಆ್ಯಸ್ ಏನಂತಾರೆ, ಚಿಕ್ಕವಳಾಗಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ತುಂಬಾ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಈಗ ಯಾವುದು ತೊಗೊಂಡಿರಲಿಲ್ಲ, ಬಿಕಾಸ್ ನನಗೆ ರೀಚ್ ಅಂದರೆ ನನ್ನ ಹಾರ್ಟಿಗೆ ಓಕೆ, ಇದು ನಾನು ಮಾಡಬಲ್ಲೆ, ಈ ಕ್ಯಾರೆಕ್ಟರ್ ಜನ ಇಷ್ಟಪಡ್ತಾರೆ ಅಥವಾ ನೋಟಿಸ್ ಮಾಡ್ತಾರೆ, ಇದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ನನಗೆ ಯಾವುದೂ ಅನಿಸಿರಲಿಲ್ಲ ಇಷ್ಟು ಕೇಳಿದ ಸ್ಕ್ರಿಪ್ಟ್ಗಳಲ್ಲಿ. ಬಟ್ ಇದು ತುಂಬಾ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ನಾನು ಆದಷ್ಟು ಬೇಗ ಹೇಳ್ತೀನಿ.
ಇವತ್ತು ನಿಮ್ಮ ಕಲೀಗ್ ಕಾರ್ತಿಕ್ ಮಹೇಶ್ ಅವರ ಡೆಬ್ಯೂ ಸಿನಿಮಾ ರಾಮರಸ. ಸೊ ಒಂದು ಅವ್ರ ಬರ್ಡೇ ಕೂಡ ಒಂದು ಟೀಸರ್ ಒಂದು ಗ್ಲಿಮ್ಸ್ ರಿಲೀಸ್ ಆಯಿತು. ಎಷ್ಟು ಖುಷಿ ಇದೆ ನಿಮ್ಮ ಕಲೀಗ್ನ ಒಂದು ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ, ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಅಂತ? ಐ ಆಮ್ ರಿಯಲಿ ಎಕ್ಸೈಟೆಡ್. ನಾನಷ್ಟೇ ಅಲ್ಲ, ನಾವು ಎಲ್ಲರೂ ಅಂದರೆ ಏನಂತ ಬಿಗ್ ಬಾಸ್ ಒಳಗಡೆ ಇದ್ದಂಥ ಎಲ್ಲ ಫ್ರೆಂಡ್ಸ್ ಕೂಡ ವಿ ಆರ್ ಆಲ್ ಎಕ್ಸೈಟೆಡ್ ಫಾರ್ ಹಿಸ್ ಗ್ರೋತ್ ಆ್ಯಂಡ್ ಸಕ್ಸಸ್. ಕಲೀಗ್ ಅಷ್ಟೇ ಅಲ್ಲದೆ ಈಸ್ ಅ ವೆರಿ ಗುಡ್ ಫ್ರೆಂಡ್. ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಐ ಆಮ್ ವೆರಿ ಹ್ಯಾಪಿ. ಅಂದರೆ ಇಷ್ಟು ಈ ಟೀಸರ್ ಪಂಚ್ ಅಂದರೆ ಕ್ಯಾರೆಕ್ಟರ್ ಪಂಚ್ ಟೀಸರ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ಪರ್ಫಾರ್ಮರ್ ಅಂತ. ಸೊ ನನಗೆ ಒಂದು ಸೆಕೆಂಡ್ ರೋಮಾಂಚನ ಆಯಿತು ಅದನ್ನು ನೋಡಿ. ಐ ಹೋಪ್ ಈ ಸಿನಿಮಾ ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ ಆ್ಯಂಡ್ ಅವ್ರಿಗೆ ಆಗಲಿ ಆಮೇಲೆ ಇಡೀ ತಂಡಕ್ಕೆ ಇಟ್ ಮಸ್ಟ್ ಬಿ ಅ ವೆರಿ ಗ್ರ್ಯಾಂಡ್ ಸಕ್ಸಸ್. ಅದನ್ನಷ್ಟೇ ನಾನು ಮನಸಾರೆ ವಿಶ್ ಮಾಡಬಲ್ಲೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್ ಆ್ಯಂಡ್ ದ ಹೋಲ್ ಟೀಮ್. ಎಲ್ರದ್ದು ಒಂದು ಕ್ವಶನ್ನು, ಬ್ಯೂಟಿ ವಿತ್ ಬ್ರೈನ್ ಎಲ್ರಿಗೂ ಇರಲ್ಲ. ನಮ್ರತಾ ತುಂಬ ಚೆನ್ನಾಗಿದ್ದಾರೆ, ಹೈಟು ಇದೆ, ಫಿಸಿಕ್ ಇದೆ, ಫಿಟ್ನೆಸ್ ಮೈಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಿಮ್ಮ ಮತ್ತು ಕಿಶನ್ ಕಾಂಬಿನೇಷನ್ ನಾವು ನೋಡ್ತಾನೆ ಇರ್ತೀವಿ. ಯಾಕೆ ಸೋಷಿಯಲ್ ಮೀಡಿಯಾಗೆ ಸ್ಟಿಕ್ ಆನ್ ಆಗಿದ್ದಾರೆ, ಅಥವಾ ಪಾತ್ರಗಳ ಆಯ್ಕೆಯಲ್ಲಿ ತುಂಬ ಚೂಸಿನ ನಮ್ರತಾ ಒಂದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಆಗಬೇಕು ಅಥವಾ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಲಾಂಚ್ ಆಗಬೇಕು ಅನ್ನೋ ಥರದ್ದು ಕನಸು, ಅಥವಾ ಯಾಕೆ ಮ್ಯಾಮ್? ನೀವು ಹೇಳಿದಾಗೆ ಎಸ್, ಐ ಆಮ್ ಚೂಸಿ. ಅಂದರೆ ನಾವು ಒಂದು ಸೀರಿಯಲ್ ಸ್ಕ್ರಿಪ್ಟ್ಗಳನ್ನೇ ಆರಿಸ್ಕೋಬೇಕು, ಕ್ಯಾರೆಕ್ಟರ್ಗಳನ್ನ ಆರಿಸ್ಕೋಬೇಕು ಅಂದಾಗ ವಿ ಆರ್ ವೆರಿ ಚೂಸಿ. ತುಂಬಾ ಬಂತು, ಅಂದರೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳೇ ಬಂತು, ನಾನು ಕೆಟ್ಟ ಸ್ಕ್ರಿಪ್ಟ್ಗಳಂತ ಹೇಳಲ್ಲ. ಬಟ್ ನನಗೆ ಐ ಡೆಂಟ್ ಸಿ ಮೈ ಸೆಲ್ಫ್ ಇನ್ ದ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾಗೆ ಸ್ಟಿಕ್ ಆನ್ ಅಂತೂ ಆಗಿಲ್ಲ. ಇಟ್ಸ್ ಜಸ್ಟ್ ಏನಂತಾರೆ, ಇಟ್ಸ್ ಮೈ ಹಾಬಿ ಅಷ್ಟೇ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನೇನೋ ವೀಡಿಯೋ ಹಾಕೋದಾಗಿರ್ಬೋದು ಅಥವಾ ಡಾನ್ಸ್ ಮಾಡೋದಾಗಿರ್ಬೋದು. ಸೊ ನಮಗೇನೋ ಒಂದು ಕಲೆ ಇದೆ ಅಂದಾಗ ಅದನ್ನು ಜನಕ್ಕೆ ತೋರಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಟು ರೀಚ್ ಪೀಪಲ್. ಸೊ ಹಾಗಾಗಿ ನಾನು ಡಾನ್ಸ್ ಆಗಲಿ ಅಥವಾ ಬೇರೆದು ಏನೇ ಕಂಟೆಂಟ್ ಮಾಡಿದ್ರು ಇಟ್ಸ್ ಬಿಕಾಸ್ ಐ ವಾಂಟ್ ಟು ರೀಚ್ ಪೀಪಲ್ ಆ್ಯಂಡ್ ಅವ್ರಿಗೇನೋ ನಾನು ಒಂದು ನಾಲೆಡ್ಜ್ ಕೊಡಬೇಕು ಅನ್ನೋದು ಒಂದೇ ಕಾರಣಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಮಾಡೋದು. ಅದು ಬಿಟ್ಟರೆ ಎಸ್, ಕ್ಯಾರೆಕ್ಟರ್ಸ್ ಐ ಆಮ್ ಸರ್ಚಿಂಗ್ ಫಾರ್ ಅ ವೆರಿ ಗುಡ್ ಕ್ಯಾರೆಕ್ಟರ್. ಹಾಗಾಗಿ ಇಷ್ಟೊಂದು ಟೈಮ್ ತೊಗೋತಾ ಇದ್ದೀನಿ. ಅಷ್ಟೇ ವಿಷಯ, ಇನ್ನೇನು ಇಲ್ಲ. ಬಿಗ್ ಬಾಸ್ ಸೀಸನ್ 11 ಶುರುವಾಯಿತು, 1 ವೀಕ್ ಆಯಿತು, ಒಬ್ಬರು ಎಲಿಮಿನೇಟ್ ಕೂಡ ಆದರು. ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ ಯಾರಾದರೂ ಫ್ರೆಂಡ್ ಇದ್ದಾರಾ ಒಳಗಡೆ ಬಿಗ್ ಬಾಸಲ್ಲಿ? ಅಲ್ಲಿ ಇರೋರೆಲ್ಲ ಗೊತ್ತಿರೋರೆ. ನಾನು ಟು ಬಿ ವೆರಿ ಆನೆಸ್ಟ್, ನಾನು ಇಷ್ಟು ವರ್ಷದಲ್ಲಿ ಯಾವ ಸೀಸನ್ನು ನಾನು ಫಾಲೋ ಮಾಡಿಲ್ಲ. ನಮ್ಮ ಸೀಸನ್ ಒಂದು ಎಪಿಸೋಡ್ ಕೂಡ ನಾನು ನೋಡಿಲ್ಲ. ಬಿಕಾಸ್ ನಾನು ಟಿ ವಿ ನೋಡಲ್ಲ. ಆ್ಯಂಡ್ ರಿಯಾಲಿಟಿ ಶೋಸ್ ಆಗಲಿ ಅಥವಾ ಸೀರಿಯಲ್ಸ್ ಆಗಲಿ, ನಾವು ಮಾಡಿರೋ ಸೀರಿಯಲ್ಸ್ಗಳನ್ನೇ ನಾವು ನೋಡಲ್ಲ. ಕೆಲವೊಬ್ರು ನಾವೆಲ್ಲ ಹಾಗೇನೆ. ಸೊ ನಾನು ನೋಡ್ತಾ ಇಲ್ಲ, ಐ ಆಮ್ ನಾಟ್ ಫಾಲೋಯಿಂಗ್. ಬಟ್ ಇರೋರೆಲ್ಲ ಗೊತ್ತಿರೋರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಐ ಹೋಪ್ ದಿಸ್ ಸೀಸನ್ ವಿಲ್ ಆಲ್ಸೋ ಬಿಕಮ್ ನಮ್ಮ ಸೀಸನ್ ಥರನೇ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ನಿಮಗೆ ದೊಡ್ಡ ಮಟ್ಟದ ಪ್ರಶಂಸೆ ಸಿಕ್ತು, ಜನಪ್ರಿಯತೆ ಸಿಕ್ತು, ಕೀರ್ತಿ ಸಿಕ್ತು. ಎಲ್ಲ ನೀವು ಹೋದ ಕಡೆ ಎಲ್ಲ ನೀವು ಆಲ್ರೆಡಿ ಸೀರಿಯಲಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಬಿಗ್ ಬಾಸಿಂದ ಇನ್ನಷ್ಟು ಶೈನ್ ಆದ್ರಿ. ಬಿಗ್ ಬಾಸಿಂದ ನಿಮ್ಗೆ ಏನು ಸಿಕ್ತು ಅಂತ ಅನ್ಸುತ್ತೆ ಪರ್ಸ್ನಲಿ? ಮತ್ತು ಬಿಗ್ ಬಾಸ್ ನಿಮ್ಗೆ ಎಷ್ಟು ವೈಯಕ್ತಿಕವಾಗಿ ಮತ್ತು ಪ್ರೊಫೆಷನಲಿ ಎಷ್ಟು ದೊಡ್ಡ ಮಟ್ಟದ ವೇದಿಕೆ ಆಯಿತು ಅನ್ನೋಂಥದ್ದು? ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಪ್ರತಿಯೊಬ್ಬ ಕಲಾವಿದರಿಗೂ ಬಿಗ್ ಬಾಸ್ ಇಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ನನಗೆ ಪ್ರಾಬಬ್ಲಿ ನನ್ನನ್ನು ನಾನು ಮತ್ತಷ್ಟು ಅರ್ಥಕೊಂಡೆ ಅಂತ ಅನಿಸುತ್ತೆ ನನಗೆ. ಅಂದರೆ ನಾನು ಬರೀ ಕೆಲಸ ಮಾಡ್ತಿದ್ದೆ, ಮನೆಗೆ ಬರ್ತಿದ್ದೆ, ಅದು ಬಿಟ್ಟರೆ ನನ್ನ ಕೆಲಸಗಳನ್ನ ಮಾತ್ರ ನೋಡ್ಕೋತಿದ್ದೆ, ಬರೀ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಿದ್ದೆ. ಅಲ್ಲಿಗೆ ಹೋಗಿ ನಾನು ಇನ್ನಷ್ಟು ಓಪನ್ ಅಪ್ ಆಗಿ ಎಲ್ಲರ ಜೊತೆ ಬೆರೆತೆ ಆ್ಯಂಡ್ ನನ್ನ ಬಗ್ಗೆ ನಾನು ತುಂಬ ತಿಳ್ಕೊಂಡೆ. ಅದು ನನಗೆ ಬಿಗ್ ಬಾಸ್ ಆ ರೀತಿ ನನಗೆ ಹೆಲ್ಪ್ ಮಾಡ್ತು. ಬಟ್ ವರ್ಕ್ ವೈಸ್ ನಾವು ಮುಂಚೆನೂ ನಾನು ತುಂಬ ವರ್ಷಗಳಿಂದ ವರ್ಕ್ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಮೇಜರ್ ಡಿಫ್ರೆನ್ಸ್ ಅಂತ ಏನು ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಎಸ್, ವರ್ಕ್ ಅವಾಗಲೂ ಇದೆ, ಇವಾಗಲೂ ಇದೆ ವರ್ಕು. ಆ್ಯಂಡ್ ಯು ನೋ ವಾಟ್, ಅಂದರೆ ನಾವು ತುಂಬಾ ಮನೆ ಮಾತಾಗಿದ್ದೀವಿ ಇವಾಗ. ಮುಂಚೆ ಕ್ಯಾರೆಕ್ಟರ್ ಆಗಿ ಪಾತ್ರ ಆಗಿ ಗುರುತಿಸ್ತಾ ಇದ್ರು, ಇವಾಗ ನಮ್ರತಾ ಬಿಗ್ ಬಾಸ್ ನಮ್ರತಾ ಅಂತಂತಾರೆ. ಸೊ ಅದನ್ನು ಮರಿಬೇಕು ಅಂದರೆ ಪ್ರಾಬ್ಲಿ ನಾವು ಅದಕ್ಕೂ ಮೇಲೆ ಏನಾದರೂ ಒಂದು ಒಳ್ಳೆ ಪಾತ್ರ ಮಾಡಿದ್ರೆ ಆ ಬಿಗ್ ಬಾಸ್ ನಮ್ರತಾ ಮರೆತು ಇನ್ನು ಆ ಪಾತ್ರದ ಮುಖಾಂತರ ಗುರುತಿಸ್ತಾರೆ. ಸೊ ಇಟ್ಸ್ ಆಲ್ ಅಬೌಟ್ ನಮ್ಮ ಕೆಲಸಗಳು ಅಂತ ನನಗನ್ಸುತ್ತೆ. ನನ್ನ ಕೊನೆಯ ಪ್ರಶ್ನೆ, ಮಿನುಗುತ್ತಾರೆ ಕಲ್ಪನಾದು ಅವ್ರ ಲುಕ್ಕಲ್ಲಿ ಏನೋ ಕಾಣಿಸ್ಕೊಂಡ್ರಿ, ಅವ್ರದ್ದು ಯಾವ ಸಿನಿಮಾ ನಿಮಗೆ ಇಷ್ಟ, ಮತ್ತು ಬಿಗ್ ಸ್ಕ್ರೀನಲ್ಲಿ ಅವ್ರನ್ನ ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ಥರದ್ದು ಏನಾದರೂ ಆಲೋಚನೆಗಳು, ಕನಸು ಏನಾದರೂ ಇದೆಯಮ್ಮ? ನನಗೆ ಯಾವಾಗ್ಲೂ ವಿಮೆನ್ ಓರಿಯೆಂಟೆಡ್ ಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಅದರಲ್ಲಿ ಒಂದು ಡೆಪ್ತ್ ಇರುತ್ತೆ. ಆಗಿನ ಕಾಲದಲ್ಲೇ ಶರಪಂಜರ ಕಲ್ಪನಾ ಅಂತಲೇ ಅವ್ರು ಫೇಮಸ್ ಆದರು. ಸೊ ಅದೊಂದು ನನ್ನ ತುಂಬಾ ಫೇವ್ರೆಟ್ ಮೂವಿ. ಸೊ ಅಂಥದ್ದು ಒಂದು ಪಾತ್ರ ಸಿಕ್ಕಿದ್ರೆ, ಅಂದರೆ ತೂಕ ಇರೋ ಒಂದು ಪಾತ್ರ ಸಿಕ್ಕಿದ್ರೆ ತುಂಬಾ ನನಗೆ ಆರ್ಟಿಸ್ಟ್ ಆಗಿ ತುಂಬ ಸೋಲ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಐ ಹೋಪ್ಫುಲಿ ಸಿಗುತ್ತೆ. ಜಸ್ಟ್ ವೇಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ನಮ್ರತಾ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.